ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನೀವು ಯಾವುದೇ ಒಂದು ಆಬ್ಜೆಕ್ಟ್ನ ಯಾವ ರೀತಿಯಾಗಿ ಒಂದು 3D ಫಾರ್ಮೆಟ್ಗೆ ಕನ್ವರ್ಟ್ ಮಾಡೋ ಅಂತೇಳಿ. ಓಕೆ, ಸೊ ಆ ಒಂದು ವಿಡಿಯೋ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಓಕೆ, ಈಗ ನೀವು ಯಾವುದೇ ಒಂದು ಆಬ್ಜೆಕ್ಟ್ನ ನೀವು 3D ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೋಬೇಕಿದ್ರೆ ಸೊ ನಿಮಗೆ ಒಂದು ಅಪ್ಲಿಕೇಶನ್ ಅವಶ್ಯಕತೆ ಇದೆ. ಸೊ ಆ ಒಂದು ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಒಂದು ಅಪ್ಲಿಕೇಶನ್ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಈಗ ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಇರುತ್ತೆ. ಇದರಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಕ್ಯಾಮ್ರಾ ಸೆಲೆಕ್ಟ್ ಮಾಡೋಕ್ಕಿದೆ. ಕ್ಯಾಮ್ರಾ ಸೆಲೆಕ್ಟ್ ಮಾಡಿದರೆ ಇದು ಮ್ಯಾನ್ಯಲ್ ಆಗಿ ನೀವು ಫೋಟೋ ತೆಗಿಬೇಕಾಗುತ್ತೆ. ಸೊ ನೀವು ಅಬೌಟ್ 20 ಫೋಟೋಸ್ ತೆಗಿಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಈ ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಂಡು ಈಗ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ರೆಕಾರ್ಡ್ ಬಟನ್ ಕ್ಲಿಕ್ ಮಾಡಿ ಸಾಕು. ಸೊ ಇದನ್ನು ನೀವು 360 ಡಿಗ್ರಿ ಆಗಿ ಒಂದು ವಿಡಿಯೋ ಈ ರೀತಿ ತೋರಿಸ್ದಂಗೆ ಈ ಒಂದು ವಿಡಿಯೋ ತೆಗಿಬೇಕಾಗುತ್ತೆ. ಓಕೆ, ಸೊ ನಾನು ಅಕ್ಕಪಕ್ಕದಲ್ಲಿ ಅದು ಕೆಲವೊಂದು ಆಬ್ಜೆಕ್ಟ್ಸ್ ಎಲ್ಲ ಇದೆ, ಚಪ್ಪಲಿ ಗಿಪ್ಲಿ ಇದೆ. ಸೊ ಓಕೆ, ನೀವು ಒಂದು ಆಬ್ಜೆಕ್ಟ್ ಇದ್ರೂ ಕೂಡ ನೋ ಪ್ರಾಬ್ಲಮ್, ಬಟ್ ನೀವು ಆದಷ್ಟು ಹತ್ತಿರದಲ್ಲೇ ಇಟ್ಕೊಳ್ಳಿ. ಸೊ ನಿಮ್ಮೊಂದು ನಿಯರ್ ಬೈ ಹತ್ತಿರದಲ್ಲಿ ಅಂದರೆ ಈ ಒಂದು ಆಬ್ಜೆಕ್ಟ್ನ ಹತ್ತಿರದಲ್ಲಿ ಬಂದುಬಿಟ್ಟು ಯಾವುದೇ ಒಂದು ಬೇರೆ ಯಾವುದಾದ್ರು ಒಂದು ಆಬ್ಜೆಕ್ಟ್ ಇಲ್ಲದೇ ಇದ್ದರೆ ನೋಡ್ಕೊಳ್ಳಿ. ಓಕೆ, ಸೊ ಆಬ್ಜೆಕ್ಟ್ ಇದ್ದರೆ ಅದು ಕೂಡ ಅದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ದೂರದಲ್ಲಿ ಇದ್ದರೆ ಏನು ತೊಂದರೆ ಇಲ್ಲ. ಸೊ ನೀವೊಂದು ಇದರಲ್ಲಿ ಆಲ್ಮೋಸ್ಟ್ ಫುಲ್ 360 ಡಿಗ್ರಿಯಲ್ಲಿ ಈ ಒಂದು ವೀಡಿಯೋನ ರೆಕಾರ್ಡ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಆ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಕ್ಯಾಪ್ಚರ್ ಮಾಡಿದ ನಂತರ ಆ ಒಂದು ರೆಕಾರ್ಡ್ ಆಫ್ ಮಾಡಿ ಕೆಳಗಡೆ ನೋಡ್ಬೋದು. ಅದ್ರ ಪಕ್ಕದಲ್ಲೇ ಡನ್ ಅಂತ ಆಪ್ಷನ್ ಇದೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯ ಬರುತ್ತೆ. ಅದು ಆ ಒಂದು ಪ್ರೊಸೆಸಿಂಗ್ ಆಗ್ತಾ ಇದೆ. ಸೊ ನೋಡ್ಬೋದು ಇಲ್ಲಿ ಕೆಳಗಡೆ ಮಾಸ್ಕ್ ವೀಡಿಯೋ ಅಂತಿದೆ ನೋಡಿ ಆಪ್ಷನ್. ಓಕೆ, ಅದನ್ನು ಎನೇಬಲ್ ಮಾಡಿಕೊಂಡು ಸೊ ನೀವು ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡುವಾಗ ನೋಡ್ಬೋದು ಅದು ಪ್ರೊಸೆಸಿಂಗ್ ಆಗ್ತಾ ಇದೆ. ಸೊ ಈ ಒಂದು ಪ್ರೊಸೆಸಿಂಗ್ ಆದ ನಂತರ ಸೊ ಓಕೆ, ನೀವು ಪ್ರೊಸೆಸಿಂಗ್ ಆದ ನಂತರ ಲಾಸ್ಟ್ ಸ್ಟೆಪ್ಸ್ ಬಂದು ಲೋಡ್ ಆಗುತ್ತೆ ಇಮೇಜು. ಸೊ ಲೋಡ್ ಆದ ನಂತರ ಅದರ ಫೈನಲ್ ಔಟ್ ನಿಮಗೆ ತೋರಿಸುತ್ತೆ. ಓಕೆ, ಸೊ ನೋಡ್ಬೋದು ಈ ರೀತಿಯಾಗಿ ಫೈನಲ್ ಔಟ್ ಬಂದಿದೆ. ಸೊ ಇದು ಬಂದುಬಿಟ್ಟು ಕೆಳಗಡೆ ಅಂದರೆ ಸೈಡಲ್ಲಿ ಕೆಲವೊಂದೆಲ್ಲ ಆಬ್ಜೆಕ್ಟ್ ಇರೋದ್ರಿಂದ ಸೊ ಈ ರೀತಿಯಾಗಿ ಬಂದಿದೆ. ಸೊ ಇದು ಆದಷ್ಟು ಹತ್ರದಲ್ಲಿ ಇಟ್ಟು ನೀವು ರೆಕಾರ್ಡ್ ಮಾಡಿದರೆ ಸೊ ಇನ್ನೂ ನಿಮಗೆ ಪರ್ಫೆಕ್ಟಾಗಿ ಈ ಒಂದು 3D ಫಾರ್ಮೆಟಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಸೊ ನೀವು ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದರೆ ಸೊ ಬ್ಯಾಕ್ಗ್ರೌಂಡ್ ಅದರಲ್ಲಿ ಅಂದರೆ ಕೆಳಗಡೆ ಎಲ್ಲ ಒಂದು ಪ್ಲೈನ್ ಆಗಿರುತ್ತೆ, ಯಾವುದಾದ್ರು ಒಂದು ಕಲರ್ ಇರುವಂತಹ ಒಂದು ಬ್ಯಾಕ್ಗ್ರೌಂಡ್ ಮಾಡಿಕೊಂಡು ಸೊ ಅದು ಈ ರೀತಿಯಾಗಿ ಮಾಡಿದರೆ ನೀವು ಇನ್ನು ಒಳ್ಳೆ ರೀತಿಯಲ್ಲಿ 3Dನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ನೋಡ್ಬೋದು ಈ ರೀತಿಯಾಗಿ 3D ಫಾರ್ಮೆಟಲ್ಲಿ ಬಂದಿದೆ. ಸೊ ಕೆಲವೊಂದು ಆ ಒಂದು ಸೈಡಲ್ಲಿರುವಂತಹ ಒಂದು ಆಬ್ಜೆಕ್ಟ್ ಎಲ್ಲ ಇರೋದ್ರಿಂದ ಈ ರೀತಿಯಾಗಿ ಬಂದಿದೆ. ಸೊ ನೋಡ್ಬೋದು ಆದರೂ ಕೂಡ 3D ಫಾರ್ಮೆಟ್ ಕರೆಕ್ಟಾಗಿ ಬಂದಿದೆ. ಓಕೆ, ಸೊ ಆ ಒಂದು ಬಾಟಲ್ನ ಒಂದು 3D ಫಾರ್ಮೆಟ್ ಬಂದಿದೆ. ಸೊ ಇದೇ ರೀತಿ ನಾನು ಕೆಲವೊಂದು ಬೇರೆ ಒಂದು 3D ಫಾರ್ಮೆಟಲ್ಲಿ ನೀವು ಮಾಡಿಟ್ಟಿದ್ದೀನಿ. ಸೊ ಅದು ನಿಮಗೆ ಜಸ್ಟ್ ತೋರಿಸ್ತೀನಿ ನೋಡಿ. ಓಕೆ, ಸೊ ಈಗ ಜಸ್ಟ್ ನೀವು ಅದನ್ನು ಬ್ಯಾಕ್ ಬಂದರೆ ಸೊ ಇಲ್ಲಿ ನಿಮಗೆ ನೋಡ್ಬೋದು. ಓಕೆ, ಕೆಳಗಡೆ ನೋಡ್ಬೋದು. ಓಕೆ, ಒಂದು ನಿಮಿಷ. ಓಕೆ, ಜಸ್ಟ್ ಬ್ಯಾಕ್ ಬಂದೆ. ಸೊ ಇಲ್ಲಿ ನೋಡ್ಬೋದು ಈಗ ನಾನು ಪ್ರಿಯಸ್ ಆಗಿ ಮಾಡಿರೋಂತಹ ಒಂದು 3D ಫಾರ್ಮೆಟ್ ಇದೆ. ಈಗ ರೂಬಿ ಕ್ಯೂಬ್ಸಿಂದ ಮಾಡಿರೋದು. ಸೊ ಇದು ಮನೆ ಒಳಗಡೆ ಮಾಡ್ಕೊಂಡಿರೋದು. ಸೊ ಸ್ವಲ್ಪ ಡಲ್ ಇರುತ್ತೆ ನೋಡಲಿಕ್ಕೆ. ಸೊ ಇದು ಕೂಡ 3D ಫಾರ್ಮೆಟಿಗೆ ಮಾಡಿದ್ದೀನಿ ನೋಡಿ. ಸೊ ಇನ್ನೊಂದು ಬಂದುಬಿಟ್ಟು ಜಸ್ಟ್ ನೋಡಿ ಒಂದು ಬಾಟಲ್ ಮಾಡಿರೋದು, ಹೊರಗಡೆ ಕೂತ್ಕೊಂಡು ಮಾಡಿರೋದು. ಸೊ ಇದು ಕೂಡ ಒಂದು ಬಾಟಲ್, ಸ್ಯಾಂಪಲ್ ಬಾಟಲ್ ಮಾಡಿರೋದು. ಸೊ ಇದು ಒಂದು ಸೈಡ್ ಫ್ಯಾಡ್ ಆಗಿದೆ ಕಲರು. ಸೊ ಅದ್ರ ಕೂಡ 3D ಫಾರ್ಮೆಟಲ್ಲಿ ಕರೆಕ್ಟಾಗಿ ಬಂದಿದೆ. ಓಕೆ, ಸೊ ಈ ರೀತಿ ನಿಮಗೆ ಈ ಒಂದು ಯಾವುದೇ ಒಂದು ಆಬ್ಜೆಕ್ಟ್ನ 3D ಫಾರ್ಮೆಟಿಗೆ ನೀವು ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಸೊ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.